ನೋಡಿ, ಚಿಕ್ಕಮಗಳೂರು ಭಾಗದ ಜನರಿಗೆ ಕಾಡಾನೆ ಕಾಟದಿಂದ ತಪ್ಪಿಸಿಕೊಳ್ಳಲು ಆಗ್ತಾನೆ ಇಲ್ಲ. ಎಷ್ಟೇ ಹೋರಾಟವನ್ನ ನಡೆಸಿದರೂ ಕೂಡ ಮಾನವ ಕಾಡು ಪ್ರಾಣಿ ಸಂಘರ್ಷ ನಿಲ್ತಾನೆ ಇಲ್ಲ. ಕಿಲ್ಲರ್ ಕಾಡಾನೆಗೆ ಈ ಒಂದು ದಾಳಿಗೆ ವಾರದ ಅಂತರದಲ್ಲಿ 2 ಬಲಿಯಾಗಿದ್ದು, ಜನರ ಧ್ವನಿಯಾದ ರಿಪಬ್ಲಿಕ್ ಕನ್ನಡ ವಿಶೇಷ ಅಭಿಯಾನವನ್ನ ಮಾಡ್ತಾ ಇದೆ. ಸ್ಟೋರಿ ನೋಡಿ. ಕಾಫಿನಾಡಲ್ಲಿ ಕಿಲ್ಲರ್ ಕಾಡಾನೆಗಳ ಕಾಟ. ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ ಕಾಡಂಚಿನ ಕಂಬನಿ. ಚಿಕ್ಕಮಗಳೂರು ಜಿಲ್ಲೆಯ ಕಾಡಂಚಿನ ಜನರು ಜೀವ ಬೆಗಿ ಹಿಡಿದು ಬದುಕುವಂತಾಗಿದೆ. ಈ ಭಾಗದ ಜನರಿಗೆ ಕಾಡಾನೆಗಳು ಯಮ ಕಿಂಕರರಂತಾಗಿದ್ದು, ಯಾವ ಕ್ಷಣದಲ್ಲಿ ಬಂದು ಜೀವ ಕಸಿದುಕೊಳ್ತಾರೋ ಅನ್ನೋ ಆತಂಕ ಶುರುವಾಗಿದೆ. ಫೆಬ್ರವರಿ 14ರಂದು ಹುಣಸೇಹಳ್ಳಿ ಬಳಿ ಕೃಷಿ ಕಾರ್ಮಿಕ ಯಲ್ಲಪ್ಪನ ಜೀವ ತೆಗೆದಿದ್ದ ಕಾಡಾನೆ ಅದಾದ 5ನೇ ದಿನದಲ್ಲಿ ಪುರ ಗ್ರಾಮದ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಬೋರಮ್ಮನನ್ನ ಬಲಿ ಪಡೆದಿತ್ತು. ಈ ಘಟನೆಯಿಂದ ರೊಚ್ಚಿಗೆದ್ದಿದ್ದ ಸ್ಥಳೀಯರು ಕಡಬಗೆರೆಯಲ್ಲಿ ರಸ್ತೆ ಬಂದ್ ಮಾಡಿದ್ರು. ಚಿಕ್ಕಮಗಳೂರು ಶೃಂಗೇರಿ ರಾಜ್ಯ ಹೆದ್ದಾರಿ ತಡೆ ಮಾಡಿದ್ರು. ಬೋರಮ್ಮನನ್ನ ಬಲಿ ಪಡೆದಿದ್ದ ಕಾಡಾನೆ ಸರಿಯಾಗಿದೆ. ಆದರೆ ಚಿಕ್ಕಮಗಳೂರಿನ ಕಾಡಂಚಿನಲ್ಲಿ ಪರಿಸ್ಥಿತಿ ಹೇಗಿದೆ? ಆನೆಗಳ ಹಾವಳಿ, ಅರಣ್ಯ ಇಲಾಖೆಯ ಬಗ್ಗೆ ಜನರು ಏನಂತಾರೆ? ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸ್ಪೆಷಲ್ ಕವರೇಜ್ ಮಾಡಿದ್ದು, ಕಾಫಿನಾಡಿನ ಜನರ ಕಂಬನಿ ಒರೆಸುವ ಕೆಲಸವನ್ನ ಮಾಡ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಚಿಕ್ಕಮಗಳೂರು ಭಾಗದ ಜನರಿಗೆ ಕಾಡಾನೆ ಕಾಟದಿಂದ ತಪ್ಪಿಸಿಕೊಳ್ಳಲು ಆಗ್ತಾನೆ ಇಲ್ಲ. ಎಷ್ಟೇ ಹೋರಾಟವನ್ನ ನಡೆಸಿದರೂ ಕೂಡ ಮಾನವ ಕಾಡು ಪ್ರಾಣಿ ಸಂಘರ್ಷ ನಿಲ್ತಾನೆ ಇಲ್ಲ. ಕಿಲ್ಲರ್ ಕಾಡಾನೆಗೆ ಈ ಒಂದು ದಾಳಿಗೆ ವಾರದ ಅಂತರದಲ್ಲಿ 2 ಬಲಿಯಾಗಿದ್ದು, ಜನರ ಧ್ವನಿಯಾದ ರಿಪಬ್ಲಿಕ್ ಕನ್ನಡ ವಿಶೇಷ ಅಭಿಯಾನವನ್ನ ಮಾಡ್ತಾ ಇದೆ. ಸ್ಟೋರಿ ನೋಡಿ. ಕಾಫಿನಾಡಲ್ಲಿ ಕಿಲ್ಲರ್ ಕಾಡಾನೆಗಳ ಕಾಟ. ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ ಕಾಡಂಚಿನ ಕಂಬನಿ. ಚಿಕ್ಕಮಗಳೂರು ಜಿಲ್ಲೆಯ ಕಾಡಂಚಿನ ಜನರು ಜೀವ ಬೆಗಿ ಹಿಡಿದು ಬದುಕುವಂತಾಗಿದೆ. ಈ ಭಾಗದ ಜನರಿಗೆ ಕಾಡಾನೆಗಳು ಯಮ ಕಿಂಕರರಂತಾಗಿದ್ದು, ಯಾವ ಕ್ಷಣದಲ್ಲಿ ಬಂದು ಜೀವ ಕಸಿದುಕೊಳ್ತಾರೋ ಅನ್ನೋ ಆತಂಕ ಶುರುವಾಗಿದೆ. ಫೆಬ್ರವರಿ 14ರಂದು ಹುಣಸೇಹಳ್ಳಿ ಬಳಿ ಕೃಷಿ ಕಾರ್ಮಿಕ ಯಲ್ಲಪ್ಪನ ಜೀವ ತೆಗೆದಿದ್ದ ಕಾಡಾನೆ ಅದಾದ 5ನೇ ದಿನದಲ್ಲಿ ಪುರ ಗ್ರಾಮದ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಬೋರಮ್ಮನನ್ನ ಬಲಿ ಪಡೆದಿತ್ತು. ಈ ಘಟನೆಯಿಂದ ರೊಚ್ಚಿಗೆದ್ದಿದ್ದ ಸ್ಥಳೀಯರು ಕಡಬಗೆರೆಯಲ್ಲಿ ರಸ್ತೆ ಬಂದ್ ಮಾಡಿದ್ರು. ಚಿಕ್ಕಮಗಳೂರು ಶೃಂಗೇರಿ ರಾಜ್ಯ ಹೆದ್ದಾರಿ ತಡೆ ಮಾಡಿದ್ರು. ಬೋರಮ್ಮನನ್ನ ಬಲಿ ಪಡೆದಿದ್ದ ಕಾಡಾನೆ ಸರಿಯಾಗಿದೆ. ಆದರೆ ಚಿಕ್ಕಮಗಳೂರಿನ ಕಾಡಂಚಿನಲ್ಲಿ ಪರಿಸ್ಥಿತಿ ಹೇಗಿದೆ? ಆನೆಗಳ ಹಾವಳಿ, ಅರಣ್ಯ ಇಲಾಖೆಯ ಬಗ್ಗೆ ಜನರು ಏನಂತಾರೆ? ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸ್ಪೆಷಲ್ ಕವರೇಜ್ ಮಾಡಿದ್ದು, ಕಾಫಿನಾಡಿನ ಜನರ ಕಂಬನಿ ಒರೆಸುವ ಕೆಲಸವನ್ನ ಮಾಡ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಚಿಕ್ಕಮಗಳೂರು ಭಾಗದ ಜನರಿಗೆ ಕಾಡಾನೆ ಕಾಟದಿಂದ ತಪ್ಪಿಸಿಕೊಳ್ಳಲು ಆಗ್ತಾನೆ ಇಲ್ಲ. ಎಷ್ಟೇ ಹೋರಾಟವನ್ನ ನಡೆಸಿದರೂ ಕೂಡ ಮಾನವ ಕಾಡು ಪ್ರಾಣಿ ಸಂಘರ್ಷ ನಿಲ್ತಾನೆ ಇಲ್ಲ. ಕಿಲ್ಲರ್ ಕಾಡಾನೆಗೆ ಈ ಒಂದು ದಾಳಿಗೆ ವಾರದ ಅಂತರದಲ್ಲಿ 2 ಬಲಿಯಾಗಿದ್ದು, ಜನರ ಧ್ವನಿಯಾದ ರಿಪಬ್ಲಿಕ್ ಕನ್ನಡ ವಿಶೇಷ ಅಭಿಯಾನವನ್ನ ಮಾಡ್ತಾ ಇದೆ. ಸ್ಟೋರಿ ನೋಡಿ.
ಕಾಫಿ ನಾಡಲ್ಲಿ ಕಿಲ್ಲರ್ ಕಾಡಾನೆಗಳ ಕಾಟ. ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ ಕಾಡಂಚಿನ ಕಂಬನಿ. ಚಿಕ್ಕಮಗಳೂರು ಜಿಲ್ಲೆಯ ಕಾಡಂಚಿನ ಜನರು ಜೀವ ಬೆಗಿ ಹಿಡಿದು ಬದುಕುವಂತಾಗಿದೆ. ಈ ಭಾಗದ ಜನರಿಗೆ ಕಾಡಾನೆಗಳು ಯಮ ಕಿಂಕರರಂತಾಗಿದ್ದು ಯಾವ ಕ್ಷಣದಲ್ಲಿ ಬಂದು ಜೀವ ಕಸಿದುಕೊಳ್ತಾರೋ ಅನ್ನೋ ಆತಂಕ ಶುರುವಾಗಿದೆ. ಫೆಬ್ರವರಿ 14ರಂದು ಹುಣಸೇಹಳ್ಳಿ ಬಳಿ ಕೃಷಿ ಕಾರ್ಮಿಕ ಯಲ್ಲಪ್ಪನ ಜೀವ ತೆಗೆದಿದ್ದ ಕಾಡಾನೆ ಅದಾದ 5ನೇ ದಿನದಲ್ಲಿ ಪುರಾ ಗ್ರಾಮದ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಬೋರಮ್ಮನನ್ನ ಬಲಿ ಪಡೆದಿತ್ತು. ಈ ಘಟನೆಯಿಂದ ರೊಚ್ಚಿಗೆದ್ದಿದ್ದ ಸ್ಥಳೀಯರು ಕಡಬಗೆರೆಯಲ್ಲಿ ರಸ್ತೆ ಬಂದ್ ಮಾಡಿದ್ರು. ಚಿಕ್ಕಮಗಳೂರು ಶೃಂಗೇರಿ ರಾಜ್ಯ ಹೆದ್ದಾರಿ ತಡೆ ಮಾಡಿದ್ರು. ಬೋರಮ್ಮನನ್ನ ಬಲಿ ಪಡೆದಿದ್ದ ಕಾಡಾನೆ ಸರಿಯಾಗಿದೆ. ಆದರೆ ಚಿಕ್ಕಮಗಳೂರಿನ ಕಾಡಂಚಿನಲ್ಲಿ ಪರಿಸ್ಥಿತಿ ಹೇಗಿದೆ? ಆನೆಗಳ ಹಾವಳಿ, ಅರಣ್ಯ ಇಲಾಖೆಯ ಬಗ್ಗೆ ಜನರು ಏನಂತಾರೆ? ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ಸ್ಪೆಷಲ್ ಕವರೇಜ್ ಮಾಡಿದ್ದು ಕಾಫಿ ನಾಡಿನ ಜನರ ಕಂಬನಿ ಒರೆಸುವ ಕೆಲಸವನ್ನ ಮಾಡ್ತಾ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಚಿಕ್ಕಮಗಳೂರು ಭಾಗದ ಜನರಿಗೆ ಕಾಡಾನೆ ಕಾಟದಿಂದ ತಪ್ಪಿಸಿಕೊಳ್ಳಲು ಆಗ್ತಾನೆ ಇಲ್ಲ. ಎಷ್ಟೇ ಹೋರಾಟವನ್ನ ನಡೆಸಿದರೂ ಕೂಡ ಮಾನವ ಕಾಡು ಪ್ರಾಣಿ ಸಂಘರ್ಷ ನಿಲ್ತಾನೆ ಇಲ್ಲ. ಕಿಲ್ಲರ್ ಕಾಡಾನೆಗೆ ಈ ಒಂದು ದಾಳಿಗೆ ವಾರದ ಅಂತರದಲ್ಲಿ 2 ಬಲಿಯಾಗಿದ್ವು. ಜನರ ಧ್ವನಿಯಾದ ರಿಪಬ್ಲಿಕ್ ಕನ್ನಡ ವಿಶೇಷ ಅಭಿಯಾನವನ್ನ ಮಾಡ್ತಾ ಇದೆ. ಸ್ಟೋರಿ ನೋಡಿ. ಕಾಫಿ ನಾಡಲ್ಲಿ ಕಿಲ್ಲರ್ ಕಾಡಾನೆಗಳ ಕಾಟ. ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಾ ಇದೆ ಕಾಡಂಚಿನ ಕಂಬನಿ. ಚಿಕ್ಕಮಗಳೂರು ಜಿಲ್ಲೆಯ ಕಾಡಂಚಿನ ಜನರು ಜೀವ ಬೆಗಿ ಹಿಡಿದು ಬದುಕುವಂತಾಗಿದೆ. ಈ ಭಾಗದ ಜನರಿಗೆ ಕಾಡಾನೆಗಳು ಯಮ ಕಿಂಕರರಂತಾಗಿದ್ದು ಯಾವ ಕ್ಷಣದಲ್ಲಿ ಬಂದು ಜೀವ ಕಸಿದುಕೊಳ್ತಾರೋ ಅನ್ನೋ ಆತಂಕ ಶುರುವಾಗಿದೆ. ಫೆಬ್ರವರಿ 14ರಂದು ಹುಣಸೇಹಳ್ಳಿ ಬಳಿ ಕೃಷಿ ಕಾರ್ಮಿಕ ಯಲ್ಲಪ್ಪನ ಜೀವ ತೆಗೆದಿದ್ದ ಕಾಡಾನೆ ಅದಾದ 5ನೇ ದಿನದಲ್ಲಿ ಪುರಾ ಗ್ರಾಮದ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಬೋರಮ್ಮನನ್ನ ಬಲಿ ಪಡೆದಿತ್ತು. ಈ ಘಟನೆಯಿಂದ ರೊಚ್ಚಿಗೆದ್ದಿದ್ದ ಸ್ಥಳೀಯರು ಕಡಬಗೆರೆಯಲ್ಲಿ ರಸ್ತೆ ಬಂದ್ ಮಾಡಿದ್ರು. ಚಿಕ್ಕಮಗಳೂರು ಶೃಂಗೇರಿ ರಾಜ್ಯ ಹೆದ್ದಾರಿ ತಡೆ ಮಾಡಿದ್ರು.